ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಕ್ರಿಕೆಟ್ ಟೂನ್ ಚಾನಲ್. ಇವತ್ತು ಈ ವಿಡಿಯೋನಲ್ಲಿ ಹಾರ್ದಿಕ್ದು ಏನ್ ನ್ಯೂಸ್ ಬರ್ತಾ ಇದೆಯಲ್ಲ, ಹಾರ್ದಿಕ್ ಈ ಟೀಮ್ಗೆ ಹೋದ್ರು ಆ ಟೀಮ್ಗೆ ಹೋದ್ರು ಅಂತ ಏನ್ ಆಕ್ಚುಯಲ್ ನ್ಯೂಸ್ ಇದೆ ಹಾರ್ದಿಕ್ ಪಾಂಡ್ಯದು ಟ್ರೇಡ್ ಬಗ್ಗೆ ಅಂತ ಈ ವಿಡಿಯೋನಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಯಾಕಂದ್ರೆ ಕ್ರಿಕೆಟ್ ರಿಲೇಟೆಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಈ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಇವಾಗ ಹಾರ್ದಿಕ್ ಪಾಂಡ್ಯದು ಟ್ರೇಡ್ ನ್ಯೂಸ್ ಬರ್ತಾ ಇದೆಯಲ್ಲ, ಹಾರ್ದಿಕ್ ಪಾಂಡ್ಯ ಅವರು ಕೋಲ್ಕತ್ತಾಗ ಹೋಗಿದ್ದಾರೆ, ಚೆನ್ನೈಗೆ ಹೋಗಿದ್ದಾರೆ, ರಾಜಸ್ಥಾನ್ಗೆ ಹೋಗಿದ್ದಾರೆ, ಡಿಸಿಗೆ ಹೋಗಿದ್ದಾರೆ, ಆತರ ಎಲ್ಲ ನ್ಯೂಸ್ ಬರ್ತಾ ಇದೆ ಸಾಕಷ್ಟು. ಸೊ ಏನ್ ಆಕ್ಚುಯಲ್ ರಿಯಲ್ ನ್ಯೂಸ್ ಇದೆ ಹಾರ್ದಿಕ್ ಪಾಂಡ್ಯದು ಟ್ರೇಡ್ ಬಗ್ಗೆ ಅಂತ ನೋಡೋಣ. ಕ್ರಿಕ್ ಬಜ್ ಅವರು ಒಂದು ಲೇಟೆಸ್ಟ್ ನ್ಯೂಸ್ ಹೇಳಿದ್ದಾರೆ. ಅದ್ರ ಪ್ರಕಾರ ಹಾರ್ದಿಕ್ ಅವರು ಎಂಐ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದ್ದಾರೆ. ಅದೇನಂತ ಅಂದ್ರೆ ನೆಕ್ಸ್ಟ್ ವರ್ಷ ನನಗೆ ಕ್ಯಾಪ್ಟನ್ಸಿ ಬೇಡ ಅಂತ ಮಾತಾಡಿದ್ದಾರೆ. ನನ್ ಪ್ರಕಾರ ಅವರು ಹಾರ್ದಿಕ್ ಪಾಂಡ್ಯ ಅವರು ಮುಂಬೈಗೋಸ್ಕರನು ಆಡಲ್ಲ ಅನ್ಕೊಂತೀನಿ ನೆಕ್ಸ್ಟ್ ವರ್ಷ. ಅದರಿಂದ ಎಂಐ ಮ್ಯಾನೇಜ್ಮೆಂಟ್ ಅವರು ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡೋ ವಿಚಾರದಲ್ಲಿ ಯೋಚಿಸ್ತಿದೆ. ಹಾರ್ದಿಕ್ ಪಾಂಡ್ಯನ ಏಕೆ ಎಂಐ ಅವರು ಟ್ರೇಡ್ ಮಾಡಬಹುದು ಮತ್ತೆ ಕ್ಯಾಪ್ಟನ್ಸಿಯಿಂದ ಏನಕ್ಕೆ ಬಿಟ್ಟಿರೋದು ಅಂತೂ ಸ್ವಲ್ಪ ಫ್ಯಾನ್ಸ್ಗೆ ಇರುತ್ತೆ ಡೌಟ್. ಏನಕಂದ್ರೆ ಅವರು ಇಂದಿನ ವರ್ಷ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸಸ್ ಕೊಟ್ಟಿಲ್ಲ ಆಸ್ ಎ ಕ್ಯಾಪ್ಟನ್. ಅದ್ರಿಂದ ಅವರು ಓನ್ ಫ್ಯಾನ್ಸ್, ಮುಂಬೈ ಫ್ಯಾನ್ಸ್ ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿಲ್ಲ. ಅದರಿಂದ ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ಜಾಸ್ತಿ ಮೆಂಟಲಿ ಪ್ರೆಷರ್ ಆಗ್ತಿದೆ ಅನ್ಕೊಂತಿದೀನಿ. ಮತ್ತೆ ಪರ್ಫಾರ್ಮೆನ್ಸಸ್ ಅವ್ರ ಕಡೆಯಿಂದ ಬಂದಿಲ್ಲ ಹೋದ್ ವರ್ಷ. ಸೊ ಅದರಿಂದ ಹಾರ್ದಿಕ್ ಪಾಂಡ್ಯ ಅವರು ನೆಕ್ಸ್ಟ್ ವರ್ಷ ಮುಂಬೈಗೋಸ್ಕರ ಆಡಲ್ಲ ಅನ್ಕೊಂತೀನಿ. ಅದರಿಂದ ಇವಾಗ ಎಂಐ ಅವರು ಯಾವ ಟೀಮ್ ಜೊತೆ ಟ್ರೇಡ್ ಮಾಡೋ ಒಳ್ಳೆ ಚಾನ್ಸ್ ಇದೆ ಅಂತ ನೋಡೋಣ. ಎಂಐ ಮ್ಯಾನೇಜ್ಮೆಂಟ್ ಕೂಡ ಯೋಚಿಸ್ಬೇಕು, ಯಾಕಂದ್ರೆ ಇಂತ ದೊಡ್ಡ ಸ್ಟಾರ್ ಆಲ್ರೌಂಡರ್ ನ ಟ್ರೇಡ್ ಅಲ್ಲಿ ಬಿಟ್ಕೊಡೋದು ಈಸಿ ಮಾತಲ್ಲ. ಏನಕಂದ್ರೆ ಹಾರ್ದಿಕ್ ಪಾಂಡ್ಯ ತರ ಸ್ಟಾರ್ ಆಲ್ರೌಂಡರ್ ಸಿಗೋದು ತುಂಬಾ ಕಷ್ಟ. ಎಂಐ ಮ್ಯಾನೇಜ್ಮೆಂಟ್ ಇನ್ನ ಕೂಡ ಕ್ಲಿಯರ್ ಇಲ್ಲ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ. ಅದರಿಂದ ಪೀಪಲ್ ಅಸ್ಯೂಮ್ ಮಾಡಿರೋದೇನು ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಆಲ್ರೆಡಿ KKR ಹೋಗ್ಬಿಟ್ಟಿದ್ದಾರೆ, ಚೆನ್ನೈಗೆ ಹೋಗಿದ್ದಾರೆ, ಮತ್ತೆ ರಾಜಸ್ಥಾನ್, ಡೆಲ್ಲಿ ಎಲ್ಲೆಲ್ಗೂ ಹೋಗಿದ್ದಾರೆ ಅಂತ ಫೇಕ್ ನ್ಯೂಸ್ ಎಲ್ಲ ತುಂಬಾ ಬರ್ತಿದೆ. ಇವಾಗ ಎಂಐ ಅವರು ಏನ್ ಹೇಳಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ ಅಂದ್ರೆ, ಎಂಐ ಅವ್ರು ಹೇಳಿರೋದೇನು ಅಂದ್ರೆ ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡಬೇಕಂದ್ರೆ ನಮಗೆ ಒಳ್ಳೆ ಟಾಪ್ ಕ್ಲಾಸ್ ಬ್ಯಾಟರ್ ಬೇಕು ಅಥವಾ ಟಾಪ್ ಕ್ಲಾಸ್ ಬಾಲರ್ ಬೇಕು. ಟಾಪ್ ಬ್ಯಾಟರ್ ಇಲ್ಲ ಟಾಪ್ ಬಾಲರ್ ಒಬ್ರು ಸಿಕ್ಕಿದ್ರೆ ನಾವು ಹಾರ್ದಿಕ್ ಪಾಂಡ್ಯನ ನಾವು ಟ್ರೇಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಈ ತರ ಕಂಡೀಷನ್ ಸಿಕ್ಕಿದ್ಮೇಲೆ ಯಾವ್ಯಾವ ಟೀಮು ಇಂಟ್ರೆಸ್ಟ್ ತೋರಿಸಬಹುದು ಅಂತ ನೋಡೋಣ. ನನ್ ಪ್ರಕಾರ 5 ಟೀಮ್ ಇಂಟ್ರೆಸ್ಟ್ ತೋರಿಸಬಹುದು. ಒಂದು KKR, ಒಂದು CSK, RR, DC ಅಥವಾ LSG. ಏನ್ಕೆ ಅಂತ ನೋಡೋಣ. ಫಸ್ಟ್ ಡೆಲ್ಲಿ ಕಡೆ ನೋಡಿದ್ರೆ, ಡೆಲ್ಲಿದಲ್ಲಿ ಅಕ್ಷರ್ ಪಟೇಲ್ ಇದ್ದಾರೆ ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡೋದಿಕ್ಕೆ. ಆಲ್ಮೋಸ್ಟ್ ಇದು ಸೇಮ್ ಟು ಸೇಮ್ ಅಂತ ಹೇಳ್ಬೋದು, ಆದ್ರೆ ಇದನ್ನ ಅನ್ಲೈಕ್ಲಿ ಟು ಹ್ಯಾಪನ್. ಏನ್ಕೆ ಅಂದ್ರೆ ಎಂಐ ಹೇಳಿರೋ ಪ್ರಕಾರ ಅವ್ರಿಗೆ ಟಾಪ್ ಬ್ಯಾಟರ್ ಅಥವಾ ಟಾಪ್ ಬಾಲರ್ ಬೇಕು. ಆ ರಿಕ್ವೈರ್ಮೆಂಟ್ಸ್ ನ ಅಕ್ಷರ್ ಪಟೇಲ್ ಪೂರ್ತಿ ಮಾಡೋದಿಕ್ ಆಗಲ್ಲ. ಸೊ ಈ ಟ್ರೇಡ್ ಅನ್ಲೈಕ್ಲಿ ಟು ಹ್ಯಾಪನ್ ಆಗಲ್ಲ ಅನ್ಕೊಂತೀನಿ ಈ ಟ್ರೇಡ್ ನು. ನೆಕ್ಸ್ಟ್ ಟೀಮು KKR ಅಲ್ಲಿ ಕ್ಯಾಮ್ರನ್ ಗ್ರೀನ್ ನ ಟ್ರೇಡ್ ಮಾಡಬಹುದು. ಇದನ್ನು ಕೂಡ ಎಂಐ ರಿಕ್ವೈರ್ಮೆಂಟ್ಸ್ ಪೂರ್ತಿ ಮಾಡೋದಿಕ್ ಆಗಲ್ಲ, ಆದ್ರೆ ಕ್ಯಾಮ್ರನ್ ಗ್ರೀನ್ ಫಸ್ಟೇ ಮುಂಬೈ ಇಂಡಿಯನ್ಸ್ ಗೆ ಆಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಇವ್ರನ್ನ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಆಗಿ ನೋಡಬಹುದು ಕ್ಯಾಮ್ರನ್ ಗ್ರೀನ್ ನ. ಹಾರ್ದಿಕ್ ಪಾಂಡ್ಯ ಅವರು ಮತ್ತೆ ಕ್ಯಾಮ್ರನ್ ಗ್ರೀನ್ ಟ್ರೇಡ್ ಮಾಡಬಹುದು ಆಕ್ಚುಲಿ, ಇಲ್ಲಾಂದ್ರೆ ಡೀಲ್ ಕ್ಯಾಶ್ ಕೂಡ ಆಗ್ಬಹುದು. ಆದ್ರೆ ಎಷ್ಟು ಡೀಲಿಗೆ ಹೋಗ್ತಾರೆ ಹಾರ್ದಿಕ್ ಪಾಂಡ್ಯ ಅವರು ಅಂತ ಹೇಳೋದಿಕ್ಕೆ ಆಗಲ್ಲ. ಸೊ ಇದನ್ನು ಕೂಡ ಅನ್ಲೈಕ್ಲಿ ಟು ಹ್ಯಾಪನ್. ನನ್ ಪ್ರಕಾರ KKR ಗೆ ಇನ್ನೂ ಆಪ್ಷನ್ಸ್ ಇದೆ. ಒಂದು ರಿಂಕು ಸಿಂಗ್ ಇದ್ದಾರೆ, ಅಥವಾ ಸುನಿಲ್ ನಾರಾಯಣ್ ಇದ್ದಾರೆ, ವರುಣ್ ಚಕ್ರವರ್ತಿ ಇದ್ದಾರೆ, ಟಾಪ್ ಕ್ಲಾಸ್ ಬಾಲರ್ಸ್ ಇದ್ದಾರೆ. ಆದ್ರೆ KKR ಒಂದು ಮಾತು ಏನ್ ಚೆನ್ನಾಗಿರೋದಂದ್ರೆ ಅವರು ತಮ್ಮ ಪ್ಲೇಯರ್ಸ್ ಜೊತೆ ತುಂಬಾ ಲಾಯಲ್ ಆಗಿದ್ದಾರೆ. ಅವರಿಗೆ ತುಂಬಾ ವಿಶ್ವಾಸ ತೋರಿಸ್ತಾರೆ ಪ್ಲೇಯರ್ಸ್ ಜೊತೆ. ಸೊ ಅದಕ್ಕೆ ಹಾರ್ದಿಕ್ ಪಾಂಡ್ಯ ಅವರು KKR ಜೊತೆ ಟ್ರೇಡ್ ಆಗೋದು ಕೂಡ ತುಂಬಾ ಕಷ್ಟ ಇದೆ. ಸೊ ಇದನ್ನು ಕೂಡ ಆಗಲ್ಲ ಅನ್ಕೊಂತೀನಿ. ನೆಕ್ಸ್ಟ್ ಟೀಮ್ CSK ಫಸ್ಟ್ ಹೇಳ್ತೀನಿ, CSK ಗೆ ಹಾರ್ದಿಕ್ ಹೋಗಲ್ಲ ಆಲ್ಮೋಸ್ಟ್. ಏನ್ಕೆ ಅಂದ್ರೆ CSK ಅವರು ಹೇಳಿರೋದೇನು ಅಂದ್ರೆ ಫಸ್ಟ್ ಕೋಚ್ ತಗೊಂತಾರೆ, ಆಮೇಲೆ ಥಿಂಕ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಬಗ್ಗೆ. ಅಂದ್ರೆ ಇನ್ನ ಡಿಸ್ಕಷನ್ಸ್ ಕೂಡ ಸ್ಟಾರ್ಟ್ ಆಗಿಲ್ಲ ಹಾರ್ದಿಕ್ ಪಾಂಡ್ಯ ಅವ್ರ ಟ್ರೇಡ್ ಬಗ್ಗೆ. ಸೊ CSK ಗೂ ಕೂಡ ಹೋಗಲ್ಲ. ನೆಕ್ಸ್ಟ್ ಟೀಮು LSG ಅವರು ಹಾರ್ದಿಕ್ ಪಾಂಡ್ಯ ಜಾಗದಲ್ಲಿ ಪೂರನ್ನ ಕೊಡಬಹುದು, ಅಂದ್ರೆ ಸ್ವಾಪ್ ಮಾಡಬಹುದು. ಇದು ಚಾನ್ಸ್ ಇದೆ, ಆದ್ರೆ ನನ್ ಪ್ರಕಾರ ಹಾರ್ದಿಕ್ಗೆ ಇದು ಗುಡ್ ಚಾನ್ಸ್ ಅಲ್ಲ, ಸ್ವಲ್ಪ ಅನ್ಲಕ್ಕಿ ಅಂತ ಹೇಳ್ಬೋದು ಹಾರ್ದಿಕ್ ಏನಾದ್ರು LSG ಗೆ ಹೋದ್ರೆ. ಏನಕಂದ್ರೆ ಫಸ್ಟೇ ಕ್ಯಾಪ್ಟನ್ಸ್ ಅವರು ಓನರ್ಸ್ ರಿಲೇಶನ್ಶಿಪ್ ಅಂತೂ ಚೆನ್ನಾಗೇ ಇಲ್ಲ LSG ಅಲ್ಲಿ. ಕ್ಯಾಪ್ಟನ್ ಮತ್ತೆ ಓನರ್ದು ಹೇಗಿದೆ ರಿಲೇಶನ್ಶಿಪ್ ಅಂದ್ರೆ ಒಳ್ಳೆ ಹಾವು ಮುಂಗಿಸಿ ತರ ಇದೆ. ಸೊ ಇದಂತೂ ಎಕ್ಸ್ಪೆಕ್ಟ್ ಮಾಡೋಕ್ ಆಗಲ್ಲ ಹಾರ್ದಿಕ್ ಪಾಂಡ್ಯ ಅವರು LSG ಗೆ ಹೋಗ್ಬೋದು ಅಂತ. ಏನಕಂದ್ರೆ ಇದು ಕೂಡ ಲೆಸ್ ಚಾನ್ಸ್ ಇದೆ. ಅವಾಗಿಂದ ಲೆಸ್ ಚಾನ್ಸ್ ಇದೆ, ಯಾವ್ದು ಚಾನ್ಸ್ ಇಲ್ಲ ಅಂತ ಹೇಳ್ಕೊಂಡ್ ಬರ್ತಿದೀನಿ. ಆದ್ರೆ ಒಂದು ಟೀಮ್ಗೆ ಹಾರ್ದಿಕ್ ಹೋಗೋ ತುಂಬಾ ಚಾನ್ಸ್ ಇದೆ, ಅದು ರಾಜಸ್ಥಾನ್ ರಾಯಲ್ಸ್. ಏನಕಂದ್ರೆ ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡ್ಬೇಕು ಅಂದ್ರೆ ಎಂಐ ಇಕ್ಕಿರೋ ಕಂಡೀಷನ್ಸ್ ಏನು, ಟಾಪ್ ಬ್ಯಾಟರ್ ಅಥವಾ ಟಾಪ್ ಬಾಲರ್. ರಾಜಸ್ಥಾನ್ ಅಲ್ಲಿ ಟಾಪ್ ಬ್ಯಾಟರ್ ಇದ್ದಾರೆ ಯಶಸ್ವಿ ಜೈಸ್ವಾಲ್. ಏನಾದ್ರು ರಾಜಸ್ಥಾನ್ ಅವರು ಯಶಸ್ವಿ ಜೈಸ್ವಾಲ್ ನ ಕೊಟ್ಟು ಹಾರ್ದಿಕ್ ಪಾಂಡ್ಯನ್ ಟ್ರೇಡ್ ಮಾಡಿದ್ರೆ ಇದು 2 ಟೀಮ್ಗೂ ಒಳ್ಳೆ ಡೀಲ್ ಆಗುತ್ತೆ. ಏನಕ್ಕೆ ಅಂದ್ರೆ ಯಶಸ್ವಿ ಜೈಸ್ವಾಲ್ ಅವರು ಮುಂಬೈ ಇಂಡಿಯನ್ಸ್ ಹೋಗಿ ರೋಹಿತ್ ಶರ್ಮಾ ಜೊತೆ ಓಪನಿಂಗ್ ಮಾಡ್ತಾರೆ. ಯಶಸ್ವಿ ಜೈಸ್ವಾಲ್ ಅವರು ಟಾಪ್ ಇಂಡಿಯನ್ ಕ್ವಾಲಿಟಿ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಅವರು ರೋಹಿತ್ ಶರ್ಮಾ ಜೊತೆ ಓಪನ್ ಮಾಡಿದ್ರೆ ನಂಬರ್ 1 ಕಾಂಬಿನೇಷನ್ ಆಗುತ್ತೆ ಇದು ಎಂಐ ಓಪನಿಂಗ್ ಪೇರ್ ಅಲ್ಲಿ. ಹಂಗೆ ರಾಜಸ್ಥಾನ್ಗೂ ಕೂಡ ಒಳ್ಳೆ ಕ್ಯಾಪ್ಟನ್ ಸಿಗ್ತಾರೆ, ಮತ್ತೆ ಒಳ್ಳೆ ಆಲ್ರೌಂಡರ್ ಸಿಗ್ತಾರೆ. ಜಡೇಜಾನು ಕೂಡ ಅಲ್ಲೇ ಇದ್ದಾರೆ, ಮತ್ತೆ ಹಾರ್ದಿಕ್ ಪಾಂಡ್ಯನು ಸೇರಿದ್ರೆ ಈ ಟೀಮ್ ಪೂರ್ತಿ
ಬೇರೆ ಲೆವೆಲ್ಗೆ ಹೊರಟೋಗುತ್ತೆ. ಸೊ ನನ್ನ ಪ್ರಕಾರ ಇದು ಒಳ್ಳೆ ಡೀಲ್ ಇಬ್ರು ಟೀಮ್ಸ್ಗೂ. ಹಾರ್ದಿಕ್ ಪಾಂಡ್ಯ ರಾಜಸ್ಥಾನ್ಗೆ ಹೋಗೋಕೆ ತುಂಬಾ ಒಳ್ಳೆ ಚಾನ್ಸ್ ಇದೆ. ನಾನು ಇವಾಗ ಏನೆಲ್ಲ ನ್ಯೂಸ್ ಕೊಟ್ಟೆ ಅವೆಲ್ಲ ಬೇಸ್ಡ್ ಆನ್ ಟ್ರೂ ನ್ಯೂಸ್, ಅಂದ್ರೆ ನಿಜವಾದ ನ್ಯೂಸ್. ಇವಾಗ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಈ ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಕ್ರಿಕೆಟ್ ರಿಲೇಟೆಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಈ ಚಾನೆಲ್ ನಲ್ಲಿ ಬರ್ತಾ ಇರುತ್ತೆ. ನಾನು ದಿ ಕ್ರಿಕೆಟೂನ್ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.